ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಊಟಿಯಲ್ಲಿ ನಾವು ನಮ್ಮ ನಾದಿನಿ ಮಗಳ ಮನೆಗೆ ಹೋಗಿದ್ವಲ್ಲ. ಸೊ ಇಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಷ್ಟು ಬೆಳಗ್ಗೆ ಇಷ್ಟು ಬಿಸಿಲಿದೆ ಅಲ್ವಾ, ನಾವು ಬೆಂಗಳೂರಲ್ಲಿ ಇದ್ದೀವ ಊಟಿಯಲ್ಲಿ ಇದ್ದೀವ ಅಂತ ಹೇಳ್ಬಿಟ್ಟು ನನಗೆ ಕನ್ಫ್ಯೂಷನ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ನಾದಿನಿಯವ್ರ ಊರಿಂದ ಅವ್ರ ಮಗಳ ಊರಿಗೆ ಕ್ಲೈಮೇಟು ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ನಮ್ಮ ನಾದಿನಿಯವ್ರ ಮನೇಲಿದ್ದಾಗ ನಾನು ಸ್ವೆಟರ್ ಹಾಕ್ಕೊಂಡಿರಬೇಕು, ಇಲ್ಲಿ ಸ್ವೆಟ್ರು ಬೇಡ ಏನೂ ಬೇಡ, ಸೇಮ್ ಬ್ಯಾಂಗ್ಳೂರ್ ಕ್ಲೈಮೇಟು, ಅಷ್ಟು ಬಿಸಿಲಿದೆ ಅಂತಲೇ ಹೇಳ್ಬೋದು. ಸುಮಾರು ಒಂದು ಟೈಮ್ ಬಂದು 10:30 ಆಗಿದೆ. ನಿಮಗೇನು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಬ್ಯಾಗು ಚೀಲ ಇದನ್ನೆಲ್ಲ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಹೋಗ್ತಾ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನಿಮಗೆ ಈ ರೋಡಲ್ಲಿ ಈ ಪೈಪ್ಲೈನ್ ಕಾಣಿಸ್ತಾ ಇದಲ್ವಾ, ಸೊ ಈ ಲೈನೆಲ್ಲ ಈ ಪೈಪ್ಲೈನ್ ಏನಿದೆ ಅಂತ ಹೇಳಿದ್ರೆ, ಬೋರ್ವೆಲ್ ನೀರು ಅವರವರ ಫಾರ್ಮ್ಗೆ, ಅವರವರ ಹೊಲಕ್ಕೆ, ಅವರವರ ಒಂದು ತೋಟಕ್ಕೆ ಈ ಒಂದು ನೀರು ಪೈಪ್ನ ಬಿಟ್ಟಿರೋ ಕಲೆಕ್ಷನ್ ಅದು ಅಂತಲೇ ಹೇಳ್ಬೋದು. ಎಷ್ಟೇ ದೂರ ಮನೆ ಇದ್ದರೂ ಕೂಡ ಅವರ ಮನೆ ಹತ್ರ ಬೋರ್ವೆಲ್ ಇದ್ದರೆ ಅವರು ಆ ಪೈಪ್ಲೈನ್ನ ಅವರ ಒಂದು ಹೊಲವರೆಗೂ, ಅವರ ಒಂದು ಫಾರ್ಮ್ವರೆಗೂ ಅವರು ಆ ಪೈಪ್ಲೈನ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಪೈಪ್ಲೈನಲ್ಲಿ ನಮ್ಮ ನಾದಿನಿಯವ್ರ ಮಗಳವ್ರದ್ದು ಕೂಡ ಪೈಪ್ಲೈನ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರು ಒಂದು ಹೊಸ ತೋಟನ ಮತ್ತೆ ಪರ್ಚೇಸ್ ಮಾಡಿದ್ರಂತೆ. ಈಗ ಏನು ಆ ರೆಡ್ ಮಡ್ ನಿಮಗೆ ಕಾಣಿಸ್ತಾ ಇದೆ, ಸೊ ಈ ಡೆಡ್ ಎಂಡಿಂದ ಈಗ ನಿಮಗೊಂದು ಮನೆ ಕಾಣಿಸ್ತಾ ಇದೆ ಅಲ್ವಾ, ಮನೆ ಮುಂದೆ ಒಂದು ಮರ, ಸೊ ಆ ಡೆಡ್ ಎಂಡ್ವರೆಗೂ ಮತ್ತೆ ಒಂದು ಸ್ವಲ್ಪ ಎಕರೆ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಹೇಳ್ತಾಯಿದ್ರು. ಸೊ ಅದಾದಮೇಲೆ ನಾವು ಅವ್ರ ಮನೆಯಿಂದ ಅವರ ಒಂದು ಫಾರ್ಮ್ಗೆ ನಮಗೆ ಒಂದು 15 ಮಿನಿಟ್ಸ್ ಅಷ್ಟೇನೆ, ಒಂದು 10 to 15 ಮಿನಿಟ್ಸ್ ಅಷ್ಟೇ. ಬಟ್ ಅವ್ರಿಗೆ ಡೈಲಿ ಹೋಗೋದು ಬರೋದು ನೋಡಿದ್ರೆ ಅವ್ರಿಗೆ ಒಂದು 5 ಮಿನಿಟ್ಸೇ ಸಾಕು ಅಂತಲೇ ಹೇಳ್ಬೋದು. ಒಂದು 15 ಮಿನಿಟ್ಸ್ ನಮಗೆ ನಮ್ಮ ಪ್ರಕಾರ. ಸೊ ಇಲ್ಲಿಂದ ಹೊರಟಿದ್ದೀವಿ. ಅವ್ರ ಹೊಲದಲ್ಲಿ ಏನೇನು ಬಿತ್ತಿದ್ದಾರೆ, ಏನೇನು ಹಾಕಿದ್ದಾರೆ, ನಾವೇನು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ, ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿದ್ದೀರಾ ನಾವೇನು ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ತೋರಿಸ್ತೀನಿ. ಇದು ಅವರ ಎಂಟ್ರೆನ್ಸ್ ಜಾಗ, ಹೊಲ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಕಂಬಿ ಹಾಕಿದ್ದಾರೆ, ಯಾರು ಕೂಡ ಇದ್ರೊಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿಂದ ನಾವು ಬೇರೆ ಕಡೆ ಎಲ್ಲ ಊಟಿಯಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಸಮವಾಗಿ ಇರುತ್ತೆ ನೆಲ, ಬಟ್ ಇಲ್ಲಿ ಊಟಿಯಲ್ಲಿ ಬೆಟ್ಟ ಗುಡ್ಡ ಈ ರೀತಿ ಇರೋದ್ರಿಂದ ಅವರಿಗೆ ಸಮವಾದ ಹೊಲ ಇರೋದಿಲ್ಲ, ಸಮವಾದ ಫಾರ್ಮ್ ಇರೋದಿಲ್ಲ. ಈ ರೀತಿ ಅವ್ರಿಗೆ ಅಪ್ ಡೌನ್ ಈ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲೇ ಅವರು ವ್ಯವಸಾಯನ ಮಾಡ್ತಾರೆ. ಸೊ ಇವ್ರಿಗೆ ವ್ಯವಸಾಯ ಮಾಡೋದು ಅಂದರೆ ತುಂಬಾ ಇಷ್ಟ. ನಮ್ಮ ಸಿಸ್ಟರ್ ಅಂದರೆ ನಮ್ಮ ನಾದಿನಿ ಮಗಳಿಗೆ ನಾನು ಸಿಸ್ಟರ್ ಅಂತಲೇ ಕರಿತೀನಿ, ಅವ್ರ ಹಸ್ಬೆಂಡ್ಗೆ ಅಣ್ಣ ಅಂತ ಕರಿತೀನಿ. ಸೊ ಅವ್ರಿಗೆ ತುಂಬಾ ಫಾರ್ಮಿಂಗ್ ಅಂದರೆ ಇಷ್ಟ. ಏನಕ್ಕಂದರೆ ಅವ್ರ ತಂದೆ ತಾಯಿ ಚಿಕ್ಕ ವಯಸ್ಸಿರುವಾಗಿಂದನೂ ಅವ್ರು ಫಾರ್ಮಿಂಗ್ ಮಾಡಿದ್ರಿಂದ ಇವರು ಕೂಡ ಅದರಲ್ಲೇ ತುಂಬಾ ಇಂಟ್ರೆಸ್ಟು. ಆ್ಯಕ್ಚುಲಿ ಇವರು ಗೌರ್ಮೆಂಟ್ ಕಂಡಕ್ಟರು, ಇವರು ಅದು ಕೂಡ ಕೆಲಸ ಮಾಡ್ತಾರೆ. ಫ್ರೀ ಟೈಮಲ್ಲಿ ಅವರು ಈ ಹೊಲಕ್ಕೆ ಕೂಡ ಬಂದು ಕೆಲಸ ಮಾಡ್ತಾರೆ. ಅವರು ಇಲ್ಲಿ ಅವರು ಕರೆಂಟ್ದು ಪ್ರತಿಯೊಂದೂ, ನೀರು ಕನೆಕ್ಷನ್ ಆಗಿರ್ಬೋದು, ಯಾವ ರೀತಿ ಮೋಟ್ರ್ ಆನ್ ಮಾಡೋದು ಪ್ರತಿಯೊಂದನ್ನು ಕೂಡ ನಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅವರು ಒಂದು ಓನ್ ಡಿಸಿಷನಲ್ಲಿ ತೊಗೊಂಡು ಅವರ ಒಂದು ಓನ್ ಈ ಒಂದು ಮನೆ ಕೂಡ ಅವರೇ ಕಟ್ಟಿರೋದು ಅಂತಲೇ ಹೇಳ್ಬೋದು. ಒಂದು ಪುಟ್ಟ ರೂಮ್ ಥರ ಕಟ್ಕೊಂಡಿದ್ದಾರೆ. ಬಂದು ಮೋಟ್ರ್ ಆನ್ ಮಾಡೋದು ಅದನ್ನೆಲ್ಲವೂ ಕೂಡ ಅವ್ರು ಏನೋ ಒಂದು ಹೊಸ ಹೊಲನ ಏನು ಪರ್ಚೇಸ್ ಮಾಡಿದ್ದಾರೆ ಅಲ್ಲಿವರೆಗೂ ಹೋಗೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಅವರು ಮೊಬೈಲಲ್ಲೇ ನೀರು ಕನೆಕ್ಷನ್ನ ಆನ್ ಮಾಡಿ ಆಫ್ ಮಾಡು, ಎಷ್ಟು ಅವರ್ ಆನ್ ಮಾಡಬೇಕು, ಎಷ್ಟು ಅವರ್ ಆಫ್ ಮಾಡಬೇಕು, ಅದನ್ನೆಲ್ಲವೂ ಕೂಡ ಫೋನಲ್ಲೇ ಅವರು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈಗ ನೆಕ್ಸ್ಟು ಕೆಳಗಡೆ ಒಂದು ರೂಮ್ ಕಟ್ಟಿದ್ದಾರೆ, ಸೊ ಅಲ್ಲಿಗೂ ಹೋಗ್ತಾ ಇದ್ದೀವಿ. ಫಸ್ಟ್ ರೂಮಲ್ಲಿ ಅವರು ಕರೆಂಟ್ದು ಅಂದರೆ ನೀರು ಮೋಟ್ರ್ ಆನ್ ಮಾಡೋದು, ಕರೆಂಟ್ದು ಪೂರ್ತಿ ಪ್ರತಿಯೊಂದು ಕಡೆನೂ ಕರೆಂಟ್ದು ಮೇಯ್ನ್ ಸ್ವಿಚ್ಚು ಫಸ್ಟ್ ರೂಮಲ್ಲಿರೋದು. ಸೆಕೆಂಡ್ ರೂಮಲ್ಲಿ ಬಂದು ಅವ್ರು ಮೋಟ್ರ್ ಲೈನ್ ನೀರನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ನಾವು ಒಂದು ಸ್ಟೆಪ್ ಕೆಳಗಡೆ ಬಂದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ. ಅವರು ಜಾಸ್ತಿ ಆದರೂ ಕೂಡ ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಸೇಲ್ಸ್ ಮಾಡ್ತಾರೆ. ಅವರ ನಾದಿನಿಯವರ ಅವರ ಅತ್ತೆ ಮನೆಗೂ ಕೂಡ ಕಳಿಸ್ತಾರೆ, ಅಲ್ಲೂ ಕೂಡ ಸೇಲ್ಸ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಜಾಸ್ತಿ ರೇಟ್ ಇಲ್ಲ ಅಂತ ಹೇಳಿದ್ರೆ ಅವರು ಅಕ್ಕಪಕ್ಕ ಮನೆ ಪಕ್ಕದಿರೋ ಹಳ್ಳಿಯಲ್ಲಿ ಎಲ್ಲ ಕೂಡ ಕೊಟ್ಬಿಟ್ಟು ಸೇಲ್ನ ಮಾಡಿಬಿಡ್ತಾರೆ, ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಸ್ಪ್ರಿಂಗ್ ನೀರನ್ನ ಕಾಣಿಸ್ತಾ
ಇದೆ. ಇಲ್ಲಿ ಅವರು ಬೀಟ್ರೂಟ್ನ ಹಾಕಿದ್ದಾರೆ. ಇನ್ನೊಂದು 2 ಮಂತ್ಸಲ್ಲಿ ಆ ಬೀಟ್ರೂಟ್ ಕೂಡ ಅವರು ಎತ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರು ಈ ರೀತಿ ಬಾವಿ ಥರ ಮಾಡ್ಕೊಂಡಿದ್ದಾರೆ. ಈ ಒಂದು ಡಿಗ್ ಮಾಡಿದ್ದಾರೆ. ಇಲ್ಲಿ ಫಸ್ಟು ಮೋಟರ್ ನೀರನ್ನ ಬಿಡ್ತಾರೆ. ಅಂದರೆ ಅವ್ರದ್ದು ಬೋರ್ವೆಲ್ ನೀರು ಮನೆಯಿಂದ ಇಲ್ಲಿವರೆಗೂ ಕನೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಪೈಪ್ಗಳು ನೀವು ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲಿ ಫಸ್ಟು ಈ ಹಳ್ಳನ ತುಂಬಿಸ್ತಾರೆ. ನೀರನ್ನು ಮೋಟ್ರ್ ಆನ್ ಮಾಡಿಬಿಟ್ಟು ಈ ಹಳ್ಳನ ತುಂಬಿಸ್ತಾರೆ. ಈ ಹಳ್ಳದ ಒಳಗಡೆ ಒಂದು ಮೋಟ್ರನ್ನ ಬಿಟ್ಟಿದ್ದಾರೆ. ಆ ಮೋಟ್ರಿಂದ ಬೇರೆ ಎಲ್ಲ ಸುತ್ತಮುತ್ತ ಇರೋ ಏನೇನು ಬಿತ್ತಿದಾರಲ್ವ ಇಲ್ಲಿಂದ ನೀರು ಹೋಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಇದನ್ನು ತುಂಬಿಸ್ಕೊಳ್ತಾರೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಮೋಟ್ರ್ ಆನ್ ಮಾಡ್ಕೊಳ್ತಾರೆ. ಫಸ್ಟ್ ಇಲ್ಲಿ ಬೋರ್ ಆನ್ ಮಾಡಿದ್ದಾರೆ. ಬೋರಿಂದ ಡೈರೆಕ್ಟು ಈ ಹಳ್ಳಕ್ಕೆ ನೀರು ಬೀಳ್ತಾ ಇದೆ. ಆದಮೇಲೆ ಅಲ್ಲಿ ನಿಮಗೆ ಒಂದು ಮೋಟ್ರ್ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ಇಲ್ಲಿ ಒಂದು ಮೋಟ್ರ್ ಬಿಟ್ಟಿದ್ದಾರೆ. ಈ ಮೋಟ್ರಿಂದ ಎಲ್ಲೆಲ್ಲಿ ಅವರು ಬಿತ್ತಿದ್ದಾರೆ, ಅಂದರೆ ಏನೇ ಒಂದು ತರಕಾರಿ ಹಾಕಿದ್ದಾರೆ ಅಲ್ಲಿ ಆ ಮೋಟ್ರ್ ಆನ್ ಮಾಡ್ತಾರೆ. ಫಸ್ಟು ಬೋರ್ವೆಲ್ಲಿಂದ ನೀರನ್ನ ಇಲ್ಲಿ ತುಂಬಿಸ್ಕೋತಾರೆ ಅಂತಲೇ ಹೇಳ್ಬೋದು. ತುಂಬಾ ಮೈಂಡ್ ತುಂಬಾ ಚುರುಕಾಗಿರಬೇಕು. ಈ ಥರ ಒಂದು ಅಪ್ಸ್ ಡೌನ್ ಥರ ಇದೆ ಅಲ್ವಾ ಹೊಲ, ಯಾವುದು ಸಮವಾಗಿ ಇಲ್ಲ. ಈ ಬಾಳೆ ಗಿಡನೂ ಕೂಡ ಅವರೇ ಹಾಕಿರೋದು. ಸೊ ಆಲ್ರೆಡಿ ಈಗ ಒಂದು 4-5 ಗೊನೆ ಅವರು ಕಿತ್ತಿದ್ದಾರೆ. ಸೊ ಇಲ್ಲಿ ನಿಂಬೆಹಣ್ಣು ಗಿಡ ಕೂಡ ಹಾಕಿದ್ದಾರೆ ಅವರು ನರ್ಸರಿಯಿಂದ ತಂದು. ಇಲ್ಲಿ ಕಸ್ಟರ್ಡ್ ಆ್ಯಪಲ್ ಗಿಡ ಒಂದು ಕೂಡ ಹಾಕಿದ್ದಾರೆ. ಇಷ್ಟು ಎತ್ತರ ಆಗಿದೆ ಅಂತೆ ಒಂದು 2 ಮಂತ್ಸಲ್ಲಿ. ಇನ್ನು ನಾವು ನೆಕ್ಸ್ಟ್ ಟೈಮ್ ಹೋಗೋಷ್ಟರಲ್ಲಿ ನೀವು ಹಣ್ಣು ತಿಂತೀರಾ ಅಂತ ಹೇಳ್ತಿದ್ರು. ಸೊ ಕಂಪಲ್ಸರಿ ಖಂಡಿತವಾಗೂ ಆ ಹಣ್ಣನ್ನ ನಾವು ತಿಂತೀವಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇಲ್ಲಿ ಬಂದವ್ರಿಗೆ ಗೋವಾ ಗಿಡ ಅಂದರೆ ಚೇಪೆಕಾಯಿ ಗಿಡ ಕೂಡ ಅವರು ನೆಟ್ಟಿದ್ದಾರೆ. ಇದೆಲ್ಲವೂ ಕೂಡ ಇನ್ನು 1 ವರ್ಷದಲ್ಲಿ ಆಲ್ಮೋಸ್ಟ್ ಕಾಯಿಗಳು ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ತಿದ್ರು. ಸೊ ಹಾಗೆ ನಾವು ಈಗ ಪೊಟ್ಯಾಟೊ ಹಾಕಿದ್ದಾರೆ ಅವರು. ಪೊಟ್ಯಾಟೊ ಈಗ ಎತ್ತೋ ಟೈಮು ಫುಲ್ ಏನು ಗಿಡಗಳೆಲ್ಲ ಒಣಗೋಗಿದೆ. ಈಗ ಜಸ್ಟ್ ಮಡ್ಡಲ್ಲಿ ಅದು ಕೆದರಬೇಕು. ಅವರು ಕೆದರ್ಬಿಟ್ಟು ಪೊಟ್ಯಾಟೊನ ಎತ್ತಬೇಕು. ಈಗ ಅವರು ಮಾರ್ಕೆಟ್ಗೆ ಹಾಕ್ತಾರೆ. ಜಸ್ಟ್ ಒಂದು 2 ಲೈನ್ಸಲ್ಲಿ ಅವ್ರಿಗೆ 2 ಮೂಟೆ ಆಲೂಗಡ್ಡೆನ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವರು ಅಷ್ಟೊಂದು ಔಷಧಿ ಏನು ಹೊಡೆಯಲ್ಲ. ಮನೆ ಯೂಸ್ಗೆ ಸಪ್ರೇಟಾಗಿ ಹಾಗೆ ಮಾರ್ಕೆಟಿಗೆ ಸಪ್ರೇಟಾಗಿ ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಮನೆ ಯೂಸ್ಗೂ ಕೂಡ ಇವರು ಸಪ್ರೇಟಾಗಿ ಏನೇನು ತರಕಾರಿಗಳು ಬೇಕು ಅದನ್ನೆಲ್ಲ, ಸೊಪ್ಪಾಗಿರ್ಬೋದು, ಹಸಿ ಬಟಾಣಿ ಆಗಿರ್ಬೋದು, ಒಂದು ಸಣ್ಣ ಸಾಂಬಾರು ಈರುಳ್ಳಿಗಳಾಗಿರ್ಬೋದು, ಇದನ್ನೆಲ್ಲವೂ ಕೂಡ ಹಾಕ್ತಾರೆ. ಇವರು ಆಲೂಗಡ್ಡೆ ಬೆಳಿಬೇಕಾದ್ರೆ ಈಗ ಏನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಪುಟ್ಟ ಆಲೂಗಡ್ಡೆ ಇವರು ಬಿತ್ತುತ್ತಾರಂತೆ. ಸೊ ಅದನ್ನು ಆಲೂಗಡ್ಡೆಗೆ ಬರಬೇಕಂದ್ರೆ ಬೀಜ ಹಾಕಲ್ಲ. ಈ ಪುಟ್ಟ ಆಲೂಗಡ್ಡೆನ ಅವರು ಬಿತ್ತುತ್ತಾರೆ. ಆ ಆಲೂಗಡ್ಡೆ ಬೆಳೆದ್ಬಿಟ್ಟು ಒಂದು ಗಿಡಗೆ 9ರಿಂದ 10 ಆಲೂಗಡ್ಡೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಎತ್ತೋ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು, ಸೊ ನಾವು ಹೇಗೂ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಅವರು, ಬನ್ನಿ ನಿಮಗೆ ಪೊಟ್ಯಾಟೊ ನಾನು ಯಾವುದೇ ಒಂದು ಟೈಮಲ್ಲಿ ಕೂಡ ಊಟಿಗೆ ಹೋದಾಗ ಕಂಪಲ್ಸರಿ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿ ಬರುವಾಗ ಯಾವುದೋ ಒಂದು ತರಕಾರಿ ಕಂಪಲ್ಸರಿ ತೊಗೊಂಡು ಬಂದೇ ಬರ್ತೀನಿ. ಅವ್ರು ಕಂಪಲ್ಸರಿ ನನಗೆ ಕೊಟ್ಟು ಕಳಿಸ್ತಾರೆ. ತುಂಬ ಸೀಮೆ ಬದನೆಕಾಯಿ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಾಗೆ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಆಗಿರ್ಬೋದು, ಹಸಿ ಬಟಾಣಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಇದನ್ನೆಲ್ಲವೂ ಕೂಡ ಪ್ರತಿ ಸಾರಿ ತೊಗೊಂಡು ಬರ್ತೀನಿ. ಅವ್ರು ಏನು ಬಿತ್ತಿರ್ತಾರಲ್ವ ಅದನ್ನು ಕಂಪಲ್ಸರಿ ತೊಗೊಂಡು ಬಂದು ಮನೆ ಅಕ್ಕಪಕ್ಕದ ಇರೋರಿಗೆಲ್ಲರಿಗೂ ಕೂಡ ಹಂಚ್ತೀನಿ ಅಂತಲೇ ಹೇಳ್ಬೋದು. ಈಗ ನಾವು ಪೊಟ್ಯಾಟೊನ ತೆಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಆ ಗಿಡಗಳೆಲ್ಲ ಒಣಗೋಗಿದೆ. ಜಸ್ಟ್ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲಿ ಇವರು ಪೊಟ್ಯಾಟೊ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ, ಗ್ರೀನರಿಯಾಗಿ ಕಾಣಿಸ್ತಾನೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇಲ್ಲಿ ನೋಡಾದ್ಮೇಲೆ ಗೊತ್ತಾಯಿತು ಗಿಡಗಳೆಲ್ಲ ಒಣಗೋಗಿದೆ. ಅವ್ರು ಕೆದ್ರವಾಗ ನಮಗೆ ಪೊಟ್ಯಾಟೊ ಎತ್ತೋ ಟೈಮ್ ಆಗಿದೆ ಅಂತ ಆವಾಗ ಹೇಳಿದ್ರು. ಎತ್ತೋ ಟೈಮಲ್ಲಿ ಗಿಡಗಳೆಲ್ಲ ಒಣಗೋಗುತ್ತೆ, ನಾವು ಈ ರೀತಿಯಾಗಿ ಕೆದರ್ಬಿಟ್ಟು ಆಲೂಗಡ್ಡೆನ ಎತ್ಕೋಬೇಕು ಅಂತ ಹೇಳ್ಬಿಟ್ಟು. ಅಷ್ಟೊಂದು ಆಳವಾಗೂ ಏನೂ ಇರಲ್ಲ, ಜಸ್ಟ್ ಹಂಪ್ ಇದೆ ಅಲ್ವಾ, ಹಂಪ್ ಅಷ್ಟೇ ನಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ಪ್ರತಿ ಸಾರಿ ಅವರು ಹೊಲಗೆ ಹೋಗಿ ತೊಗೊಂಡು ಬರ್ತಾಯಿದ್ರು. ಅಲ್ಲಿಂದ ನನ್ನ ಮನೆಯಿಂದ ಬ್ಯಾಂಗ್ಳೂರಿಗೆ ತೊಗೊಂಡು ಬರ್ತಿದ್ದೆ. ಬಟ್ ಈ ಸಲ ನಾವು ಹೊಲಕ್ಕೆ ಹೋಗಿ ನಾವೇ ಕೈಯಾರೆ ಎತ್ಕೊಂಡು ತೆಗ್ದು ಅವ್ರಿಗೆ ಎದುರ್ತಾ ಇರೋದು, ನಾವು ಪೊಟ್ಯಾಟೊನ ಎತ್ತಾ ಇರೋದು. ಸೊ ಇದೆಲ್ಲ ಮಾಡಿದ್ದೀವಿ. ಇದೆಲ್ಲ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದೂ ಆಲೂಗಡ್ಡೆನೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ನೋಡ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ಗಂತೂ ಅಲ್ಲಿ ಬಿಸಿಲು ಜಾಸ್ತಿ, ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾಯಿದ್ದಿದ್ದಿಲ್ಲ. ಅವರು ಫೈನಲಿ ಹೋಗಿ ಕೂತ್ಕೊಂಡೇ ಬಿಟ್ಟರು. ನಾವು ಮಾತ್ರ ಅಲ್ಲಿ ಪೊಟ್ಯಾಟೊನ ತೆಗೆದುಕೊಂಡು
ಕೂತ್ಕೊಂಡಿದ್ವಿ. ಅವ್ರು ಹೇಳ್ತಿದ್ರು, ಒಂದೆರಡು ಚೀಲ ಕೊಡ್ತೀನಿ ನಿಮಗೆ, ನೀವು ಬ್ಯಾಂಗ್ಳೂರಿಗೆ ತೊಗೊಂಡೋಗಿ ಅಂತ. ಬಟ್ ನಮಗೆ ಎತ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದು ಸ್ವಲ್ಪ ಆಲೂಗಡ್ಡೆ ಮಾತ್ರ ತೊಗೊಂಡು ಒಂದು 10-12 kg ಆಲೂಗಡ್ಡೆನ ತೊಗೊಂಡು ಬಂದಿದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಬಂದು ಕೂಡ ನಾನು ನನ್ನ ಅಕ್ಕಪಕ್ಕ ಇರೋರಿಗೆಲ್ಲರಿಗೂ ಕೂಡ ನಾನು ಹಂಚಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವನು ಎಲ್ಲೆಲ್ಲಿ ಮೇಲ್ಮೇಲೆ ಕಾಣಿಸುತ್ತೆ ಪೊಟ್ಯಾಟೊ, ಅದನ್ನೆಲ್ಲವೂ ಕೂಡ ಎತ್ಕೊಂಡು ಬಂದು ಬುಟ್ಟಿಯಲ್ಲಿ ಹಾಕ್ತಾಯಿದ್ದಾನೆ ಅಂತಲೇ ಹೇಳ್ಬೋದು. ಅವನಿಗಂತೂ ಮಣ್ಣಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಆ ಮಣ್ಣಲ್ಲಿ ಆಡೋದೇ ಅವನಿಗೆ ಖುಷಿ ಅಂತಲೇ ಹೇಳ್ಬೋದು. ಮನೆಗೆ ಹೋಗೋಷ್ಟರಲ್ಲಿ ಅವನು ಅವು ಥರನೇ ಬೇರೆ ಆಗಿತ್ತು ಅಂತಲೇ ಹೇಳ್ಬೋದು. ಮಣ್ಣಲ್ಲಿ ಆಟ ಆಡಿ ಒಂದು ಹಾರ್ಟ್ ಶೇಪ್ ಆಲೂಗಡ್ಡೆ ಕೂಡ ಕಾಣಿಸ್ತು. ಸೊ ಅದನ್ನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆ, ಒಂದು ರೋ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಆಲೂಗಡ್ಡೆ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ. ಇಷ್ಟು ಈ ಸೈಜ್ ಆಲೂಗಡ್ಡೆ ಅಂತ ಹೇಳ್ತಾ ಇದ್ದಾರೆ. ಪುಟ್ಟ ಆಲೂಗಡ್ಡೆ ಒಂದು 5 to 10 ಹಾಕಿದ್ರೆ ಅವ್ರಿಗೆ ಒಂದು ಬುಟ್ಟಿ ಆಲೂಗಡ್ಡೆ ಬರುತ್ತೆ ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅವ್ರಿಗೆ ಇದರಲ್ಲಿ ತುಂಬಾ ನಾಲೆಜ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಸ್ಕೂಲ್ ಡೇಸಿಂದನೂ ಅವರು ವ್ಯವಸಾಯ ಮಾಡಿರೋದ್ರಿಂದ, ಅವ್ರ ಅಪ್ಪ ಅಮ್ಮ ಅವರು ಕೂಡ ವ್ಯವಸಾಯದವರೇ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಇಂಟ್ರೆಸ್ಟು. ಒಂದು 10 minutes ಕೂಡ ಟೈಮ್ ಸಿಕ್ಕಿದ್ರೆ ಅವರು ಅವರ ಒಂದು ಫಾರ್ಮ್ಗೆ ಬಂದು ಮೋಟ್ರ್ ಆನ್ ಮಾಡೋರು ಆಗಿರ್ಬೋದು, ಅಥವಾ ಏನಾದರೂ ಕೆಲಸ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು 2 ಬುಟ್ಟಿಯಷ್ಟು ಆಲೂಗಡ್ಡೆ, ಒಂದು ಬುಟ್ಟಿ 1 ಚೀಲ ಆಗ್ತಾಯಿತ್ತು, ಅಷ್ಟು ಆಲೂಗಡ್ಡೆನ ಮನೆಗೆ ತೊಗೊಂಡು ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ನನ್ನ ಮಗ ನೋಡಿ, ಅಷ್ಟು ಬಿಸಿಲಿದ್ರೂ ಅವನಿಗೆ ಅದೆಲ್ಲ ಏನೂ ಕೇರೆ ಮಾಡ್ತಾಯಿಲ್ಲ, ಅವ್ನ ಪಾಡಿಗೆ ಅವನು ಎಂಜಾಯ್ ಮಾಡ್ತಾಯಿದ್ದಾನೆ ಅಂತಲೇ ಹೇಳ್ಬೋದು. ಆಲೂಗಡ್ಡೆಗೆ ಅಂಟ್ಕೊಂಡಿರೋ ಮಡ್ಡೆಲ್ಲ ರಿಮೂವ್ ಮಾಡ್ತಾಯಿದ್ದಾನೆ. ಫೈನಲಿ ನಮಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಬಂದು ಕುತ್ಕೊಂಡ್ಬಿಟ್ವಿ. ಬಟ್ ಅಣ್ಣಗೆ ಟಯರ್ಡೇ ಆಗಿಲ್ಲ. ಅವರು ಮನೆಗೆ ಎತ್ಕೊಂಡು ಹೋಗೋದಕ್ಕೆ ಇಲ್ಲೊಂದು ಪುಟ್ಟ ರೂಮ್ ಮಾಡಿದ್ದಾರಲ್ವ, ಅಲ್ಲಿ ಔಷಧಿಗಳಾಗಿರ್ಬೋದು, ಒಂದು ಲೋಟ ಆಗಿರ್ಬೋದು, ನೀರಾಗಿರ್ಬೋದು, ಊಟ ಏನಾದರೂ ತೊಗೊಂಡು ಬಂದರೆ ಅಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಸೌದೆಗಳಾಗಿರ್ಬೋದು, ಚೀಲಗಳಾಗಿರ್ಬೋದು, ಪ್ರತಿಯೊಂದು ಒಂದು ಹೊಲಗೆ ಏನೇನು ಸಂಬಂಧಪಟ್ಟಿರೋದು ಬೇಕು ಅದೆಲ್ಲವೂ ಕೂಡ ಇವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಏನು ಕೂಡ ಅವರು ಆಚೆ ಹೋಗಿ ಪರ್ಚೇಸ್ ಮಾಡೋದೇ ಇಲ್ಲ. ಪ್ರತಿಯೊಂದನ್ನು ಕೂಡ ಅವರು A to Z ಎಲ್ಲವೂ ಅವರ ರೂಮಲ್ಲಿ ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ನಾಲೆಜ್ ಇದೆ ಇವರಿಗೆ ಫಾರ್ಮ್ ಬಗ್ಗೆ. ಹಾಗೆ ನಮಗೂ ಕೂಡ, ನಿಮಗೂ ಇಂಟ್ರೆಸ್ಟ್ ಇದೆ, ನೀವು ಕೂಡ ಈ ರೀತಿ ಒಂದು ಪುಟ್ಟ ಫಾರ್ಮ್ ತೊಗೊಂಡು ನೀವು ಕೂಡ ಈ ರೀತಿ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮನೆಗೆ ತೊಗೊಂಡು ಹೋಗೋದಕ್ಕೆ ನೋಡಿ, ಒಂದು ದಾರ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಿಡಿದು ಕಟ್ಟಾಕ್ಬಿಟ್ಟು ನೋಡಿ ಎಷ್ಟು ಎತ್ತರ ಇದೆ. ನಾವು ಕೆಳಗಡೆ ಆ ಬಾಳೆ ಗೊನೆಯಿಂದ ಹಿಡಿದು ಇಷ್ಟು ಮೇಲೆವರೆಗೂ ನಾವು ಬಂದಿದ್ದೀವಿ. ತುಂಬಾ ಟಯರ್ಡ್ ಆಗಿತ್ತು. ಆ ಬಿಸಿಲಲ್ಲಂತೂ ಇರೋಕ್ಕೆ ಆಗಿದ್ದಿಲ್ಲ. ಮನೆಯಿಂದ ಲೈಮ್ ಜ್ಯೂಸು, ಆರೆಂಜು ಇದೆಲ್ಲ ಎತ್ಕೊಂಡು ಹೋಗಿದ್ವಿ ಅಂತ ಸ್ವಲ್ಪ ಸುಧಾರಿಸ್ಕೊಂಡ್ವಿ. ಸೊ ಆ ಲೈಮ್ ಜ್ಯೂಸು ಕೂಡ ನಾವು ಮನೆಯಿಂದ ಮಾಡ್ಕೊಂಡು ಹೋಗಿದ್ದು, ನೀರಲ್ಲಿ ಡಿಗ್ ಮಾಡಿ ಇಕ್ಕಿದ್ರು ಆ ಮಗ್ನ. ಸೊ ತುಂಬ ತಣ್ಣಗಾಗಿತ್ತು, ಫ್ರೀಝರ್ ಥರನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಇದೊಂದು ಮನೆಗೆ ಬಂದ್ವಿ. ಫೈನಲಿ ನಾವು ಒಂದು 2:30 ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಹೆವಿ ಬಿಸಿಲಾಗಿರೋದ್ರಿಂದ ಫೈನಲಿ 2:30 ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಇದಾಗಿತ್ತು ನಮ್ಮ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮನೆಗೆ ಹೋಗ್ಬಿಟ್ಟು ಏನೇನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.